ಹಲೋ ನಮಸ್ಕಾರ, ನಾನು ಪವನ್ ಕುಮಾರ್. ಇವತ್ತು 13 ವರ್ಷದ ಹಿಂದೆ ಲೂಸಿಯಾದು ಪ್ರೀಮಿಯರ್ ನಡೆದಿತ್ತು ಸಿನೆಪೋಲಿಸ್ ಬೆಂಗಳೂರಲ್ಲಿ. ಸೊ 13 ವರ್ಷದ ಹಿಂದೆ ನಾನು ಆ ಥಿಯೇಟ್ರಲ್ಲಿ ಫಿಲ್ಮ್ ಮೇಕರ್ ಥರ ಡ್ರೆಸ್ ಆಗಿ ಫಿಲ್ಮ್ ಪ್ರೊಜೆಕ್ಷನ್ ಬಗ್ಗೆ ಅವತ್ತು ಬಂದಂಥ ತುಂಬ ಜನ ಆಡಿಯನ್ಸ್, ತುಂಬ ಇಂಟ್ರೆಸ್ಟಿಂಗಾಗಿ ಏನೇನೋ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ವಿ. ಆಗ ಸೆಲೆಬ್ರಿಟೀಸ್ ಅಕ್ಕಪಕ್ಕ ಕೂತ್ಕೊಳ್ಳೋದಕ್ಕೆ ಈ ಟೈಮಲ್ಲಿ ನನಗೆ ಕರಿಯೋಕೆ ಗರಾಜ್ ಅಂತ ಒಂದು ಕಂಪನಿ ಇತ್ತು, ಅವರು ನೆನಪಾಗ್ತಾರೆ. ನನ್ನ ಎಂಟೈರ್ ಟೀಮ್ ತುಂಬ ಜನ ಹಾಡುಗಳನ್ನ ಹಾಡಿ ಆ ಸೀಟ್ನ ವಿನ್ ಆಗಿದ್ರು, ಸೊ ದಟ್ ಪ್ರೀಮಿಯರ್ ಶೋಗೆ ಬರೋ ಥರ. ಸೊ ಇಟ್ ವಾಸ್ ಅ ಗ್ರೇಟ್ ಟೈಮ್. 7 ಗಂಟೆಗೆ ಶೋ ಇತ್ತು, ಬಟ್ ಶುರು ಆಗಿದೆ 8 ಗಂಟೆಗೆ. ಸೊ ಆ ವಿಡಿಯೋಸ್ ಎಲ್ಲ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು. ಸೊ 13 ವರ್ಷ ಆದಮೇಲೆ ನಾನೀಗ ಸದ್ಯಕ್ಕೆ ನನ್ನ ತೋಟದಲ್ಲಿದ್ದೀನಿ. ಹೀಗಿದೆ ಅಕ್ಕಪಕ್ಕ. ಸೊ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಇತ್ತು. ಸೊ ಅದನ್ನು ಇಟ್ಸ್ ಅ ನೈಸ್ ಡೇ ಟು ಆ್ಯಕ್ಚುಲಿ ಶೇರ್ ಲೂಸಿಯಾ ಆ್ಯಂಡ್ ಬನಾನಾಸ್. ಯಾಕಂದರೆ ಇದು ಸದ್ಯಕ್ಕೆ ಬನಾನಾ ಪ್ಯಾಚ್. ಇದು ತುಂಬ ಇಂಟ್ರೆಸ್ಟಿಂಗಾಗಿ ಹೇಗೆ ಆ ಫಿಲ್ಮ್ ಮಾಡಿದ್ದಕ್ಕೂ ಮತ್ತು ಈ ಬನಾನಾದೇನೋ ಈ ಬಾಳೆಹಣ್ಣದು ಈಲ್ಡ್ ಆಯಿತು. ಇನ್ನೊಂದು ಸ್ವಲ್ಪ ಬರೋದಿದೆ ಅಷ್ಟೇ, ಅದಾದರೆ 1 ವರ್ಷದ್ದು ಹಾರ್ವೆಸ್ಟಿಂಗ್ ಎಲ್ಲ ಆಯ್ತಿದ್ದು. ಆ್ಯಂಡ್ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಲರ್ನಿಂಗ್ ಹೇಗೆ ಎರಡೂ ಆಯಿತು ಅಂತ. ಸೊ ಯಾರ್ಯಾರು ನನ್ನ ಸಿನಿಮಾನಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರಿ, ನೀವು ಇದನ್ನು ಆ್ಯಸ್ ಅ ಪಾಡ್ಕಾಸ್ಟ್ ಕೇಳ್ಬೋದು. ನೋಡಲೇಬೇಕು ಅಂತೇನಿಲ್ಲ, ಇಫ್ ಯು ಆರ್ ಡ್ರೈವಿಂಗ್ ಆರ್ ಸಮಥಿಂಗ್. ಅಥವಾ ಇಲ್ಲ ನನ್ನ ಮುಖ ಇಷ್ಟ ಅಂದರೆ ನೋಡ್ಲೂಬೋದು ನೀವು. ಅಲ್ಲಲ್ಲಿ ಆಗಾಗ ಏನಾದರೂ ಪಾಯಿಂಟ್ ಮಾಡ್ತಿರ್ತೀನಿ. ಸೊ ಫಿಲ್ಮ್ದು ಸಾಕಷ್ಟು ಜನಕ್ಕೆ ಗೊತ್ತೇ ಇದೆ, ಕ್ರೌಡ್ ಫಂಡೆಡ್ ಫಿಲ್ಮ್ ಅಂತ. ಬಟ್ ಈ ಫಾರ್ಮ್ ಇನ್ ಕ್ರೌಡ್ ಫಂಡೆಡ್ ಅಲ್ಲ ಕಂಪೇರ್ ಮಾಡೋದಕ್ಕೆ. ಸೊ ಆ ಫಿಲ್ಮ್ ಕ್ರೌಡ್ ಫಂಡೆಡ್ ಇತ್ತು, ತುಂಬ ಕಡಿಮೆ ಬಡ್ಜೆಟಲ್ಲಿ, ಅಂದರೆ 50 ಲಕ್ಷದಲ್ಲಿ ಫಿಲ್ಮ್ನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ವಿ. 5D ಕ್ಯಾಮ್ರಾ, ಇವತ್ತು ಇಟ್ಸ್ ಕಂಪ್ಲೀಟ್ಲಿ ಆಬ್ಸೊಲೀಟ್. ಸೊ ಆ ಟೈಮಲ್ಲಿ 5D Mark II ಕ್ಯಾಮ್ರಾನಲ್ಲಿ ಫಿಲ್ಮ್ನ ಶೂಟ್ ಮಾಡೋಣ ಅಂತ ನಾನು ಮತ್ತು ನನ್ನ DOP ಸಿದ್ಧಾರ್ಥ್ ನೂನಿ, ಇವತ್ತಿನ ದಿನ ಅವ್ರ ತಮಿಳ್ ಫಿಲ್ಮ್ ವಿಜಯ್ ಅವ್ರ ಜೊತೆ ಗೋಟ್, ಅದು ಅವ್ರು ಶೂಟ್ ಮಾಡಿದ್ದು. ಸೊ 13 ವರ್ಷ ಆದಮೇಲೆ ಫ್ರಮ್ ಅ 50 lakh ಬಡ್ಜೆಟ್ ಫಿಲ್ಮ್, ಐ ಥಿಂಕ್ ಹಿ ವಾಸ್ ಸ್ಪೆಂಡಿಂಗ್ 50 lakh ಪರ್ ಡೇ ಆನ್ ದಟ್ ಫಿಲ್ಮ್. ಆ ಥರ ಫಿಲ್ಮ್ ಅವರು ಮಾಡಿದ್ದಾರೆ. ಸೊ ನಾವಿಬ್ಬರು 5D ಮಾಡ್ತೀವಿ ಅಂದಾಗ ನನಗೆ ತುಂಬ ನಂಬಿಕೆ ಇದ್ದಿದ್ದೇನೋ ಅಂದರೆ, ಒಂದು ಫಿಲ್ಮ್ ಮಾಡಬೇಕು ಅಂದರೆ ಬೇಸಿಕ್ಸ್ ಇದ್ದರೆ ಸಾಕು, ವಿ ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ಸಮಥಿಂಗ್ ಅಂತ. ಸೊ ಕೋರಿಲೇಟ್ ಮಾಡೋದಕ್ಕೆ ಈ ಫಾರ್ಮಲ್ಲಿ, ಎಸ್ಪೆಷಲಿ ಈ ಪ್ಯಾಚಲ್ಲಿ ನಾನೇನು ನಡೀತಾ ಇದ್ದೀನಿ, ಇಟ್ ವಾಸ್ ಅ 1 year ಜರ್ನಿ. ಅದು ಕೂಡ ಒಂಥರ ಇಂಟ್ರೆಸ್ಟಿಂಗ್. ಎಸ್ಪೆಷಲಿ ಈಗ ತುಂಬ ಫಾರ್ಮಿಂಗ್ ಎಕ್ಸ್ಪರ್ಟ್ಸ್ ಇರೋರು ನಾನು ಮಾತಾಡ್ತಿರೋದು ರಾಂಗ್ ಅಂತಲೂ ಅನ್ನಿಸ್ಬೋದು ನಿಮಗೆ, ನನಗೂ ಗೊತ್ತಿಲ್ಲ, ನಾನೆಲ್ಲ ಈಗೀಗ ಕಲಿತಾ ಇರೋದು. ಐ ಮೇ ಬಿ ರಾಂಗ್ ಆಸ್ ವೆಲ್, ಬಟ್ ಫ್ಯಾಕ್ಟ್ಸ್ ಐ ವಿಲ್ ಶೇರ್. ಸೊ ಇದು ಅಡಿಕೆ ಇಲ್ಲೇನಿದೆ, ಸೊ ಅದನ್ನು ತೊಗೊಂಡಾಗ ಇಟ್ ವಾಸ್ ಹಾರ್ಡ್ಲಿ ಐ ಥಿಂಕ್ 10 inches, ಹಾರ್ಡ್ಲಿ 1 feet ಆ್ಯಕ್ಚುಲಿ. 1 ವರ್ಷದ ಹಿಂದೆ ನಾವು ಇಲ್ಲಿ ಹಾಕ್ದಾಗ ಹೀಗಾಗಿದೆ ಅದು. ಸೊ ಯೂಶ್ವಲಿ ಅಡಿಕೆ ಪರ್ಚೇಸ್ ಮಾಡಿದೆ. ಅದಾದಮೇಲೆ ಇಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. 9 ಅಡಿ ಅಂತ ಒಂದಿಷ್ಟು ಜನ ಅಂದರು, ಒಂದು ಅಡಿಕೆಯಿಂದ ಒಂದು ಅಡಿಕೆಗೆ ಅಷ್ಟು ಜಾಗ ಇರಬೇಕು ಅಂತ. ಸೊ ಅದೆಲ್ಲ ಪ್ಲ್ಯಾನ್ ಮಾಡಿದಾಗ ಇನ್ನೊಬ್ಬರು ಸಜೆಸ್ಟ್ ಮಾಡಿದ್ದು, ಅಡಿಕೆಗೆ ನೆರಳಿದ್ರೆ ಇಟ್ ವಿಲ್ ಕಮ್ ಔಟ್ ವೆಲ್, ಇಲ್ಲದಿದ್ರೆ ಬಿಸಿಲಿಗೆ ಹಾಳಾಗ್ಬೋದು. ಸೊ ನೆರಳು ಹೇಗೆ ಕೊಡೋದು ಅಂದಾಗ ಎಲ್ಲರೂ ಸಜೆಸ್ಟ್ ಮಾಡಿದ್ದು, ಯೂಶ್ವಲಿ ಬನಾನಾ ಪ್ಲಾಂಟೇಷನ್ ಮಾಡ್ತಾರೆ, ಬಾಳೆಹಣ್ಣು ಹಾಕ್ತಾರೆ, ಆಗ ಅದು ಬೇಗ ಬೆಳೆಯುತ್ತೆ. ಆ್ಯಂಡ್ ಅಫ್ಕೋರ್ಸ್ ಬಿಗ್ ಲೀವ್ಸ್, ಅದರಲ್ಲಿ ನೆರಳಿರುತ್ತೆ, ಸೊ ನೆರಳಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಸರಿ, ಓಕೆ, ಹಾಗಿದ್ರೆ ಯಾವ ಬಾಳೆ ಹಾಕೋದು ಅಂದರೆ ಇಲ್ಲಿ ನೇಂದ್ರ ಬಾಳೆ ಅಂತ ಸಿಗುತ್ತೆ. ಯೂಶ್ವಲಿ ನೀವು ಕೇರಳ ಬನಾನಾ ಚಿಪ್ಸ್ ಏನು ತಿಂತೀರಾ ಅದನ್ನು ಇದರಲ್ಲಿ ಮಾಡೋದು. ಸೊ ಇದಕ್ಕೆ ತೊಗೊಂಬಂದರು, ಅದಕ್ಕೊಂದು 8,000 ಏನೋ ಖರ್ಚಾಯಿತು. ಸುಮಾರು 1,000 ಏನೋ ತಂದ್ವಿ ನಾವು. ಅದನ್ನು ಈ ಥರ ಅಡಿಕೆಗಳ ಮಧ್ಯ ಪ್ಲಾಂಟ್ ಮಾಡಿದ್ವಿ. ಒಂದೊಂದು ಅಡಿಕೆಗೂ ಆ ಕಡೆ ಈ ಕಡೆ ಬನಾನಾ ಪ್ಲಾಂಟ್ ಮಾಡ್ಕೊಂಡ್ಬಂದ್ವಿ. ಒಂದು ಸ್ವಲ್ಪ ಹತ್ತಿರ ಆಗಿದೆ ಅಂತಾರೆ, ಬಟ್ ಎನಿವೇ ಬೆನಿಫಿಟ್ಸ್ ಆರ್ ಇಂಟ್ರೆಸ್ಟಿಂಗ್. ಸೊ ಅಗೇನ್ ಇದು ಹಾಕಿದ್ದು ಒಂದು ಸ್ವಲ್ಪ ದಿನಕ್ಕೆ ನನಗಿಲ್ಲಿ ಯಾರು ಫಾರ್ಮಲ್ಲಿ ಹೆಲ್ಪ್ ಮಾಡ್ತಾರೆ, ಹೂಸ್ ಅ ವೆರಿ ಟ್ರೆಡಿಷ್ನಲ್ ಅಗ್ರಿಕಲ್ಚರಿಸ್ಟ್. ಹಳೆ ಮೆಥಡ್ಸ್ ಏನೇನು ಒಂದು 30-40 ವರ್ಷದಿಂದ ಎಲ್ಲರೂ ಮಾಡ್ತಿದ್ದಾರೆ, ಅವರು ಅದೇ ಥರ ಅಗ್ರಿಕಲ್ಚರ್ ಮಾಡೋ ಪ್ರಾಕ್ಟೀಸಸ್. ನಾನು ಆದಷ್ಟು ಈಗ ನ್ಯಾಚುರಲ್ ಫಾರ್ಮಿಂಗ್ ಏನಿದೆ, ಪರ್ಮಾಕಲ್ಚರ್ ಏನಿದೆ, ಝೀರೋ ಟಿಲ್ಲಿಂಗ್ ಫಾರ್ಮಿಂಗ್, ಅದರ ಕಡೆ ಐ ಆಮ್ ಟ್ರೈಯಿಂಗ್ ಟು ಅದನ್ನು ಹೇಗೆ ಮಾಡ್ಬೋದು ಅಂತ ಕನ್ಸಿಡರ್ ಮಾಡ್ತಿದ್ದೆ. ಸೊ ಆವಾಗ ಒಂದು ಸ್ವಲ್ಪ ದಿನ ಆದಮೇಲೆ ಇಲ್ಲಿಗೆ ಒಂದಿಷ್ಟು ಗೊಬ್ಬರ ಹಾಕಬೇಕು, ಇಲ್ಲದಿದ್ದರೆ ಅದು ಗಟ್ಟಿ ಆಗಲ್ಲ, ಈ ಪ್ಲಾಂಟ್ದು ಟ್ರಂಕ್ ಅಂತೀವಿ, ಅದು ಗಟ್ಟಿ ಆಗಲ್ಲ, ಮುಂದೆ ಬಾಳೆಹಣ್ಣು ಬಂದಾಗ ಆ ಭಾರಕ್ಕೆ ಬಿದೋಗತ್ತೆ ಅಂತಂದರು. ಸೊ ನನಗೆ ಮುಂಚೆ ಐ ಡಿಂಟ್ ವಾಂಟ್ ಟು ಯೂಸ್ ಎನಿ ಕೆಮಿಕಲ್ಸ್.
ಸೊ ಐ ವಾಸ್ ವಂಡ್ರಿಂಗ್ ಹೌ ಟು ಡೂ ದಿಸ್. ಅಂದರೆ ಅದು ಹಾಕಿದೆ ಮತ್ತು ಹೇಗೆ ಬನಾನಾ ಆಗಿದ್ರೆ ಎಲ್ಲ ಬೆಳೆದಿದ್ದೆಲ್ಲ ಬಿದೋಗತ್ತಾ ಎಲ್ಲ ಕಡೆ. ಐ ಆಮ್ ಶೋರ್ ನೇಚರ್ ಡಿನ್ ಡಿಸೈನ್ ಇಟ್ ದ್ಯಾಟ್ ವೇ ಅಲ್ವಾ. ಸೊ ಈ ಪಾಯಿಂಟಲ್ಲಿ ಲೂಸಿಯಾದ ಮಾತಾಡೋದಾದರೆ, ನಾನು 5D ಕ್ಯಾಮ್ರಾ ತೊಗೊಂಡಾಗ ಎಲ್ಲರೂ 5Dಲಿ ಹೆಂಗೆ ಮಾಡ್ತೀರಾ, ಐ ಮೀನ್ ಇಟ್ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಲ್ಯಾಟಿಟ್ಯೂಡ್ ಇರಲ್ಲ, ನೀವು ಸ್ಕೈ ಕಡೆಗೆ ಏನು ಪಾಯಿಂಟ್ ಮಾಡಿದ್ರೆ ಎಲ್ಲ ವೈಟ್ ಕಾಣಿಸ್ತದೆ, ವಿಚ್ ಇಸ್ ನಾಟ್ ವೈಟ್. ಸೊ ಬ್ಲೂಯಿಶ್ ಇರಬೇಕು, ಅದೆಲ್ಲನೂ ಟ್ರೆಡಿಷ್ನಲಿ ಆಗಿನ್ನೂ ಸಿನಿಮಾ ಕ್ಯಾಮ್ರಾ ರೆಗ್ಯುಲರ್ ರೀಲ್ ಕ್ಯಾಮ್ರಾಯಿಂದ ಡಿಜಿಟಲ್ಗೆ ಶಿಫ್ಟ್ ಆಗ್ತಿತ್ತು. ಸೊ 5Dನಲ್ಲಿ ಅಷ್ಟಿರಲ್ಲ, ಯು ನೀಡ್ ಅ ಹೈಯರ್ ಎಂಡ್ ಕ್ಯಾಮ್ರಾ ಅಂತೆಲ್ಲ ಇತ್ತು. ಬಟ್ ನಾವು ದುಡ್ಡಿರಲಿಲ್ಲ ಈ ಟೈಮಲ್ಲಿ, ಕೆಮಿಕಲ್ ಹಾಕೋಕ್ಕೆ ದುಡ್ಡಿರಲಿಲ್ಲ ಅಂತಲ್ಲ ಇಲ್ಲಿ, ಬಟ್ ದಟ್ ವಾಸ್ ಮೋರ್ ಲೈಕ್ ಐ ಡೋಂಟ್ ವಾಂಟ್ ಟು ಯೂಸ್ ಕೆಮಿಕಲ್ಸ್. ಲೂಸಿಯಾ ಮಾಡಬೇಕಂದ್ರೆ ವಿ ಆರ್ ಲೈಕ್ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ, ವಿ ಓನ್ಲಿ ಹ್ಯಾವ್ ಅ 5D ಕ್ಯಾಮ್ರಾ. ಸೊ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಆಗ ಸಿನಿಮಾಟೋಗ್ರಾಫರ್ ಸಂತೋಷ್ ರಾಯ್ ಪತಾಜ್ ಏನಿದ್ದಾರೆ ಅವ್ರು ಹಾಗೆ ನನಗೊಂದು ಕಡೆ ಸಿಕ್ಕಿದ್ರು. ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಆ್ಯಂಡ್ ಐ ವಾಸ್ ಟೆಲ್ಲಿಂಗ್ ಹಿಮ್, ನೋಡಿ ಈ ಥರ ನಾವು 5Dನಲ್ಲಿ ಮಾಡ್ತಾಯಿದ್ದೀವಿ ಅಂತ. ಸೊ ದೆನ್ ಈ ಸಜೆಸ್ಟೆಡ್ ಟೆಕ್ನಿಕಲರ್ದು ಒಂದು ಸಣ್ಣ ಹ್ಯಾಕ್ ಥರದ್ದು ಸಿಗತ್ತೆ ನಿಮಗೆ, ಅದನ್ನು ನೀವು 5D ಕ್ಯಾಮ್ರಲ್ಲಿ ಇನ್ಸ್ಟಾಲ್ ಮಾಡಿ ಆ್ಯಂಡ್ ಯು ವಿಲ್ ಹ್ಯಾವ್ ಅ ಲಿಟಲ್ ಬೆಟರ್ ಔಟ್ಪುಟ್ ಅಂತ. ನಾನು ನನ್ನ DOP ವಿ ವರ್ ಥ್ರಿಲ್ಡ್. ಸೊ ವಿ ರೋಡ್ ಟು ಟೆಕ್ನಿಕಲರ್, ಅಲ್ಲಿಂದ ವಿ ಗಾಟ್ ಲಟ್, ಅದಕ್ಕೆ ಲಟ್ ಅಂತಾರೆ. ಸೊ ಆ ಲಟ್ ಫೈಲ್ನ ತೊಗೊಂಡು ಕ್ಯಾಮ್ರಾಗೆ ಹಾಕಿದ್ವಿ ಆ್ಯಂಡ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಆನ್ ದ್ಯಾಟ್. ಆ್ಯಂಡ್ ಯಾರ್ಯಾರು ಲೂಸಿಯಾ ನೋಡಿದ್ದೀರಾ ಇವತ್ತಿಗೂ ನಿಮ್ಗೆ ಆಗಾಗ ಅನಿಸುತ್ತೆ ದಟ್ ಇಟ್ ಲುಕ್ಸ್ ವೆರಿ ಲೈಕ್ ಅ ಪ್ರೊಫೆಷ್ನಲ್ ಕ್ಯಾಮ್ರಾ ನಲ್ಲೇ ಶೂಟ್ ಮಾಡಿದಂಥ ಔಟ್ಪುಟ್. ಅಫ್ಕೋರ್ಸ್ ಬರೀ ಕ್ಯಾಮ್ರಾಯಿಂದ ಏನೂ ಆಗೋಲ್ಲ, ಕ್ಯಾಮ್ರಾ ಮ್ಯಾನ್ DOPಯಿಂದನೂ ಸಾಕಷ್ಟು ವರ್ಕ್ ಆಗುತ್ತೆ. ಬಟ್ ದಟ್ ವಾಸ್ ಪಾಸಿಬಲ್. ಯಾರ್ಯಾರು ದೊಡ್ಡದು 2K 4K ಅಂತೆಲ್ಲ ಹೈಯರ್ ಮಾಡಿ ಮಾಡ್ತಾಯಿದ್ರು, ಅಂಥದ್ರಲ್ಲಿ ನಾವು 5Dನಲ್ಲಿ ಆ ಲಟ್ ಹಾಕ್ಕೊಂಡು ಮಾಡಿದ್ವಿ. ಸೊ ಅದೇ ಥರ ಇಲ್ಲಿ ನನಗೆ ಯಾವಾಗ ಅವರು ಈ ಥರ ನೀವು ಆ ಫರ್ಟಿಲೈಸರ್ ಹಾಕದೆ ಹೋದರೆ, ಸ್ಪೆಷಲ್ ಕೆಮಿಕಲ್ಸ್ ಹಾಕದೆ ಹೋದರೆ ಅದು ಗಟ್ಟಿಯಾಗಿರಲ್ಲ, ಆಗ ಬಾಳೆಹಣ್ಣು ಬಂದಾಗ ಎಲ್ಲ ಬಿದೋಗತ್ತೆ ಅನ್ನೋದು ಹೇಳಿದ್ರು. ಸೊ ದೆನ್ ಐ ಲುಕ್ ಫಾರ್ ಅ ಸೊಲ್ಯೂಷನ್. ಆ್ಯಂಡ್ ಯಾರು ನನಗೆ ಅಡಿಕೆ ಕೊಟ್ಟಿದ್ರು, ಅದೇ ಥರ ನಾನು ಹೇಗೆ ಸಂತೋಷ್ ಅವ್ರಿಗೆ ಫೋನ್ ಮಾಡಿದ್ನು ಹಾಗೆ ಇಲ್ಲಿ ಇವ್ರ ಹೆಸರು ಧರ್ಮರಾಜ್ ಅಂತ, ಮೈಸೂರಲ್ಲಿ ಹಿ ಓನ್ಸ್ ಅ ನರ್ಸರಿ. ಸೊ ಅವ್ರಿಗೆ ಫೋನ್ ಮಾಡಿದೆ. ಆ್ಯಂಡ್ ಹೀ ಈಸ್ ಆಲ್ಸೋ ಅ ನ್ಯಾಚುರಲ್ ಫಾರ್ಮ್ ಬಿಲೀವರ್. ಆದಷ್ಟು ಅಲ್ಲ, ಕಂಪ್ಲೀಟ್ಲಿ ನೋ ಟಿಲ್ಲಿಂಗ್, ನೋ ಈ 1 ಸ್ಟಾರ್ ರೆವಲ್ಯೂಷನ್ ಬಗ್ಗೆ ಎಲ್ಲ ಏನಿದೆ. ಸೊ ಹಿ ಬಿಲೀವ್ಸ್ ಇನ್ ದ್ಯಾಟ್. ಆ್ಯಂಡ್ ಅವರು ಅದೇ ಅಂದರು, ಅವರು ಹಾಗಿದ್ರೆ ಅದೇನು ಹಾಕಲೇಬೇಡಿ, ನೀವು ಒಂದು ಸಲ ಫರ್ಟಿಲೈಸರ್ ಕೊಟ್ಟರೆ ದ ಪ್ಲಾಂಟ್ ಗೆಟ್ಸ್ ಅಡಿಕ್ಟೆಡ್ ಟು ಇಟ್. ಸೊ ಅದಿಲ್ಲದೆ ಅದು ಆಮೇಲೆ ಬೆಳೆಯೋದೇ ಇಲ್ಲ, ಸೊ ಅದನ್ನು ಒಂದು ಸತಿನೂ ಕೊಡಬಾರ್ದು ಅಂತ. ಸೊ ಐ ಸೆಡ್ ಓಕೆ ಗುಡ್, ಆದರೆ ಅದು ಹೇಗೆ ಮಾಡೋದು ಈಗ, ದೊಡ್ಡದಾಗದೆ ಆಗಿ ಬೀಳಬಾರ್ದು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೆ. ಆ್ಯಂಡ್ ದ ಸೊಲ್ಯೂಷನ್ ಈಸ್ ಅಮೇಝಿಂಗ್ ಆ್ಯಂಡ್ ಇಟ್ ವರ್ಕ್ಡ್. ಸೊ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, I'll point the camera below and you can see. ಸೊ ಈ ಬ್ಲ್ಯಾಕ್ ಪೈಪ್ನ, ಇದು ನೀರಿನ ಪೈಪ್ ಇದು, ಓಕೆ, ಡ್ರಿಪ್ ಇರಿಗೇಷನ್ದು. ಸೊ ದಿಸ್ ದ ಪೈಪ್. ಸೊ ಒಂದು ಸಿಂಗಲ್ ಬನಾನಾ ಎಲ್ಲಿದೆ, ದಿಸ್ ಇಸ್ ದ ಬನಾನಾಸ್, ಇಟ್ಸ್ ಹಾರ್ಡ್ ಆ್ಯಂಡ್ ಗುಡ್. ಸೊ ಇದಕ್ಕೆ ಅವರು ಹೇಳಿದ್ದೇನು ಅಂದರೆ, ಆ ಪೈಪ್ನ ನೀವು ಡೈರೆಕ್ಟಾಗಿ ಅಲ್ಲೇ ಇಡಬೇಡಿ, ದೂರ ಇಡಿ ಅಂತ. ಸೊ ಈಗ ಸದ್ಯಕ್ಕೆ ಇಲ್ಲಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಹತ್ರನೇ ಇದೆ, ಕರೆಕ್ಟ್. ಅವ್ರು ಹೇಳಿದ್ದು ಈ ಥರ ದೂರ ಇಡಿ ಅಂತ, ಅಂದರೆ ಅಲ್ಲಿ ಬೇರ್ಗಿಂತ ದೂರ ಇಡಬೇಕು. ಸೊ ಯಾಕೆ ದೂರ ಇಟ್ಟರೆ ಏನಾಗುತ್ತೆ, ಅದು ನೀರು ನಾವು ಎಲ್ಲರೂ ಅಂದ್ಕೊಳ್ಳೋದು ನಾವು ಪಾಟಲ್ಲೆಲ್ಲ ನೀರು ಹಾಕಿದಾಗ ಡೈರೆಕ್ಟ್ ಬೇರ್ಗೆ ನೀರು ಹಾಕ್ತಿರ್ತೀವಿ. ಸೊ ಇಲ್ಲಿ ಯಾಕೆ ಈ ಥರ ದೂರ ಇಡಬೇಕು ಅಂತ ಅಂದಾಗ, ಸೊ ಇಟ್ಸ್ ಸೋ ಅಮೇಝಿಂಗ್. ಐ ವಾಸ್ ಫ್ಯಾಸಿನೇಟೆಡ್ ದಟ್ ದ ರೂಟ್ಸ್ ವಿಲ್ ಚೇಸ್ ದ ವಾಟರ್. ಸೊ ನೀರು ಎಲ್ಲಿ ಇರುತ್ತೆ, ಭೂಮಿ ಎಲ್ಲಿ ವೆಟ್ ಇರುತ್ತೆ, ಸೊ ಕೆಳಗಡೆ ಬುಡ ಏನಿರುತ್ತೆ ರೂಟ್ಸು, ಅದನ್ನು ಚೇಸ್ ಮಾಡಿಕೊಂಡು ದೂರ ಹೋಗುತ್ತೆ. ಇಟ್ ವಿಲ್ ಚೇಸ್ ವೇ ದ ವಾಟರ್ ಇಸ್ ಅಂತ. ಸೊ ಏನಾಯಿತು, ಅದು ಈಗ ಕೆಳಗಡೆ ಈ ಬನಾನಾ ಪ್ಲಾಂಟ್ ಕೆಳಗಡೆ ದ ರೂಟ್ಸ್ ಹ್ಯಾವ್ ಸ್ಪ್ರೆಡ್. ಸೊ ಯು ಕ್ಯಾನ್ ಇಮ್ಯಾಜಿನ್ ಫೌಂಡೇಶನ್ಸ್ ಡೀಪ್ ಆ್ಯಂಡ್ ಸ್ಟ್ರಾಂಗ್ ಆಗಿದ್ದಾಗ ಇಟ್ ವಿಲ್ ಹೋಲ್ಡ್ ದ ಪ್ಲಾಂಟ್. ಸೊ ದಟ್ಸ್ ಆಲ್ ಐ ಡಿಡ್. ನಾವು ಇದನ್ನು ಕೊಂಡ್ಕೊಂಡು ಬರೋದಕ್ಕೆ 1,000 ಕೊಂಡ್ಕೊಂಬರೋದಕ್ಕೆ ಎಷ್ಟಾಯಿತು, ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಖರ್ಚು ಮಾಡಲಿಲ್ಲ. ಐ ಫಾಲೋಡ್ ಹಿಸ್ ಸಜೆಷನ್. ನಾವು ಈ ಕಂಪ್ಲೀಟ್ ಪೈಪ್ಲೈನ್ಸನ್ನು ಈ ಥರ ಹಾಕಿರಲಿಲ್ಲ, ಇದು ಈಗ ಕ್ಲೀನಿಂಗಿಗೆ ಅಲ್ಲಿ ಹಾಕಿದ್ದಾರೆ. ಅದರ್ವೈಸ್ ಇಟ್ ವಾಸ್ ಇನ್ ದ ಮಿಡಲ್, ಈ ಥರ ಸೆಂಟ್ರಲ್ ಇತ್ತು. ಆ್ಯಂಡ್ ಹೋದ 1 ವರ್ಷದ ಹಿಂದೆ. ಸೊ ಆಮೇಲೆ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್, ಬನಾನಾ ಸ್ಟಾರ್ಟೆಡ್ ಕಮಿಂಗ್. ಅದಾದಮೇಲೆ ನೆಕ್ಸ್ಟ್ ಏನಂದರು ಅಂದರೆ, ನೀವು ಈ ಬನಾನಾ ಏನು ಕಾಣಿಸ್ತದೆ ಈಗ ಮೇಲೆ, ಅದಕ್ಕೆ ಸ್ಪ್ರೇ ಮಾಡಬೇಕು ಅಂತ. ಇಟ್ಸ್ ಲೈಕ್ ಅ ಸ್ಟೆರಾಯ್ಡ್. ಸೊ ಮತ್ತೆ ಯಾಕೆ ಏನಾಗುತ್ತೆ ಸ್ಪ್ರೇ ಮಾಡಿದ್ರೆ ಅಂತ. ಸ್ಪ್ರೇ ಮಾಡಿದ್ರೆ ಅದು ದಪ್ಪ ಆಗುತ್ತೆ, ಸೊ ಅದು ವೆಯ್ಟ್ ಜಾಸ್ತಿ ಬರುತ್ತೆ. ಸೊ ಐ ಸೆಡ್
ಐ ಡೋಂಟ್ ನೀಡ್ ಫಸ್ಟ್ ಆಫ್ ಆಲ್ ನಾನು ಇದು ಹಾಕಿದ್ದೇನೆ ನನಗೆ ನನ್ನ ಅಡಿಕೆಗೆ ನೆರಳು ಸಿಗಲಿ ಅಂತ. ಸೊ ನನಗೇನು ವೆಯ್ಟ್ ಬರದೇ ಇದ್ರೂ ಪರವಾಗಿಲ್ಲ. ಸೊ ಯೂಶ್ವಲಿ ಫಾರ್ಮರ್ ಆರ್ ಅ ಬಯರ್ ಲುಕ್ಸ್ ಅಟ್ ದ ವೆಯ್ಟ್, ಅಂದರೆ ಅದು 12 kg ಇದೆಯಾ 13 kg ಇದೆಯಾ ಅದ್ರ ಮೇಲೆ ಅಂದರೆ ಚೆನ್ನಾಗಿ ಬಂತು ಈಲ್ಡ್ ಅಂತ ಅರ್ಥ. ಸೊ ಅದಕ್ಕೆ ದೇ ಕೀಪ್ ಪುಟಿಂಗ್ ಸ್ಟೆರಾಯ್ಡ್ಸ್, ದೇ ಪುಟ್ ಆಲ್ ಕೈಂಡ್ಸ್ ಆಫ್ ಕೆಮಿಕಲ್ ಅಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಗ್ರೋತ್. ನಾವೇನೂ ಹಾಕಲಿಲ್ಲ. ಸೊ ಕೆಳಗಡೆಗೂ ಏನೂ ಹಾಕಲಿಲ್ಲ, ಮೇಲ್ಗಡೆದಕ್ಕೂ ಏನೂ ಹಾಕಲಿಲ್ಲ. ಸೊ ಹಾಗಾಗಿ ಅದು ನೀವು ನೋಡ್ಬೋದು ಇಲ್ಲಿ. ಮೇ ಬಿ ಟ್ರೆಡಿಷ್ನಲ್ ಫಾರ್ಮಿಂಗ್ ಅವರು ದೇ ವಿಲ್ ಸೇ ಅದೇನದು ಇಟ್ಸ್ ನಾಟ್ ಹೆವಿ ಇನಫ್, ಇಟ್ಸ್ ನಾಟ್ ಗುಡ್ ಇನಫ್ ಅಂತ. ಸೊ ಲೂಸಿಯಾದು ಈಗ ವಾಪಸ್ ಬಂದರೆ 5 ಡೀಲ್ ಶೂಟ್ ಮಾಡಿದ್ವಿ ಆ್ಯಂಡ್ ಹಾರ್ಡ್ಲಿ ಎನಿ ರಿಯಲ್ ಸೆಟ್ಸ್ ಆರ್ ಎನಿಥಿಂಗ್. ರೋಡಲ್ಲಿ ಶೂಟ್ ಮಾಡ್ತಾಯಿದ್ವಿ, ಹಾರ್ಡ್ಲಿ ಎನಿ ಮನಿ, ವಿ ಡಿಡ್ಂಟ್ ಹ್ಯಾವ್ ದ ಮನಿ ಟು ಸ್ಪೆಂಡ್ ಆನ್ ಸೆಟ್ಸ್. ಸೊ ಆ ಥರದ್ದೇ ಜುಗಾಡ್, ಆಲ್ ಇಂಡಿ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಮಾಡ್ತಾ ಅದನ್ನಿರೋ ಬಡ್ಜೆಟಲ್ಲಿ ಆ ಫಿಲ್ಮ್ನ ಮುಗಿಸಿದ್ವಿ. ಸೊ ಟ್ರೆಡಿಷ್ನಲ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಸೆಡ್ ಇದನ್ನು ಯಾಕೆ ನೋಡ್ತಾರೆ ಜನ, ವೈ ವಿಲ್ ದಿಸ್ ವರ್ಕ್ ಇದರಲ್ಲಿ ಆಗ ಸತೀಶ್ ಅವರು ದೊಡ್ಡ ಹೀರೋ ಅಂತ ಏನಿರಲಿಲ್ಲ. ಇಟ್ ವಾಸ್ ಇಸ್ ಫಸ್ಟ್ ಆ್ಯಸ್ ಅ ಲೀಡ್ ಆ್ಯಕ್ಟರ್. ಸೊ ಆರ್ ಇಂಡಸ್ಟ್ರಿ ಇಸ್ ಅ ವೆರಿ ಆ್ಯಕ್ಟರ್ ಡ್ರಿವನ್ ಇಂಡಸ್ಟ್ರಿ. ಸೊ ಅಂಥದ್ರಲ್ಲಿ ವೆನ್ ವಿ ಮೇಡ್ ಲೂಸಿಯಾ ಆ ಥರದ್ದೆಲ್ಲ ಇತ್ತು. ಸೇಮ್ ಇದೇ ಥರ ನನಗೆ ಏನು ಈ ಬನಾನಾ ಪ್ಲಾಂಟೇಷನಲ್ಲಿ ಫೀಡ್ಬ್ಯಾಕ್ ಬರ್ತಾ ಇರುತ್ತೆ, ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಸ್ಪ್ರೇ ಮಾಡಿದಿದ್ರೆ ವೆಯ್ಟ್ ಜಾಸ್ತಿ ಬಂದಿರೋದು ಅಂತ. ನೌ ಕಮ್ಸ್ ದ ಇಂಟ್ರೆಸ್ಟಿಂಗ್ ಟ್ವಿಸ್ಟ್. ಇದೇನಾಯಿತು, ಮೊನ್ನೆ ತುಂಬ ದೊಡ್ಡ ಮಳೆ ಎಲ್ಲ ಆಯ್ತಲ್ಲ, ತುಂಬ ಗಾಳಿ ವಿಂಡ್ಸ್ ಎಲ್ಲ ತುಂಬ ಇತ್ತು. ಆಗ ನಂದು ಒಬ್ಬಂದು ಅಕ್ಕಪಕ್ಕದಲ್ಲೆಲ್ಲ ಸಾಕಷ್ಟು ಜನದ ಫಾರ್ಮ್ಸಲ್ಲಿ ಇದನ್ನೇ ಬೆಳೆದಿದ್ದಾರೆ. ಸೊ ಅವರೆಲ್ಲ ಕೆಮಿಕಲ್ ಫಾರ್ಮಿಂಗ್ ದೇ ಡೂ ಇಟ್. ಸೊ ಅವ್ರದ್ದು ತುಂಬ ಭಾರ ಇರುತ್ತೆ ಆ್ಯಂಡ್ ಅವರು ಕೆಳಗಡೆ ಅದನ್ನು ಎಷ್ಟೇ ಫರ್ಟಿಲೈಸರ್ ಹಾಕಿ ಗಟ್ಟಿ ಮಾಡಿದ್ರು ಬಟ್ ಇನ್ಹೆರೆಂಟ್ಲಿ ಇನ್ನೆಷ್ಟು ದಪ್ಪ ಆಗೋಕ್ಕೆ ಸಾಧ್ಯ ಇದು. ಎಷ್ಟಾಗತ್ತೋ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದೇನೋ. ಮಣ್ಣು ಬುಡಾದಿ ಇದು ಮಾಡೋದು, ಗಟ್ಟಿ ಮಾಡೋದು ಏನೇನೋ ಮಾಡ್ತಾರೆ. ಬಟ್ ಮೊನ್ನೆ ತುಂಬ ಜೋರಾಗಿ ಬಂದು ಮಳೆ ಬಂದು ಗಾಳಿ ಬಂದು ತುಂಬ ಜನದ ಅಕ್ಕಪಕ್ಕದ್ದು ಫಾರ್ಮ್ಸಲ್ಲಿರೋ ಬಾಳೆ ಎಲ್ಲ ಬಿದೋಯ್ತು. ಬಿಕಾಸ್ ದೇರ್ ಈಲ್ಡ್ ವಾಸ್ ಹೆವಿಯರ್, ತುಂಬ ಭಾರ ಇತ್ತು, ಮೋರ್ ದೆನ್ ದ ಪ್ಲಾಂಟ್ ಕ್ಯಾನ್ ನ್ಯಾಚುರಲಿ ಟೇಕ್, ಬಿಕಾಸ್ ಇಟ್ ವಾಸ್ ಸ್ಟೆರಾಯ್ಡ್ಸ್ ಆ್ಯಂಡ್ ಕೆಮಿಕಲ್ಸ್ ಹಾಕಿದ್ರು ಅಂತ. ಅಗೇನ್ ದಿಸ್ ಇಸ್ me putting A plus B plus C and arriving at a conclusion. ಇದು ಯಾರೂ ಸೈಂಟಿಫಿಕ್ಕಾಗಿ ಬಂದು ನಾನು ಕರೆಕ್ಟೋ ರಾಂಗೋ ಗೊತ್ತಿಲ್ಲ. ನೀವು ಇದು ನೋಡಿದ್ಮೇಲೆ ಒಂದಿಷ್ಟು ಜನ ಇಲ್ಲ ತಪ್ಪು ಅಂತಲೂ ಹೇಳ್ಬೋದು, ವಿಚ್ ಐ ಮೈಟ್ ಲರ್ನ್. ಸೊ ನಮ್ದೇನಾಯಿತು, ನಥಿಂಗ್ ಫೆಲ್, ಎಲ್ಲ ನಿಂತಿದೆ. ಆ್ಯಂಡ್ ವಿ ಥಾಟ್ ಓಕೆ, ಲೈಕ್ ಐ ಸೆಡ್, ಐ ವಾಸ್ ನಾಟ್ ವೇಟಿಂಗ್ ಟು ಮೇಕ್ ಮನಿ ಔಟ್ ಆಫ್ ದ ಬನಾನಾಸ್. ಸೊ ಯಾವಾಗ ಇದು ಹಾರ್ವೆಸ್ಟಿಂಗಿಗೆ ರೆಡಿ ಇದೆ ಅಂತ ಬಂತು, ಆಗ ಯಾರು ಬ್ರೋಕರ್ಸ್ ಇರ್ತಾರೆ, ಫಾರ್ಮರ್ಸಿಂದ ತೊಗೊಂಡು ಹೋಗೋರು, ಅವ್ರು ಬಂದು ದೇ ವರ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ದೇ ಕೆಪ್ಟ್ ಸೇಯಿಂಗ್ ಸರ್ ನಿಮ್ಮದೇ ಉಳ್ಕೊಂಡಿರೋದು ಅಂತ. ಐ ಆಮ್ ಲೈಕ್ ವಾವ್. ಸೊ ಲೆಟ್ ಮೀ ಪುಟ್ ಥಿಂಗ್ಸ್ ಟುಗೆದರ್. ಯಾಕಂದರೆ ಫಸ್ಟು ನಾವು ಕೆಳಗಡೆ ಏನೂ ಫರ್ಟಿಲೈಸರ್ ಕೊಡಲಿಲ್ಲ, ಜಸ್ಟ್ ನ್ಯಾಚುರಲ್ ಮೆಥಡ್ ಯೂಸ್ ಮಾಡಿದ್ವಿ. ಧರ್ಮರಾಜ್ ಅವರು ಹೇಳ್ದಂಗೆ ನೀರನ್ನೆಲ್ಲ ಮಧ್ಯಕ್ಕೆ ಹಾಕಿದ್ವಿ ಆ್ಯಂಡ್ ದ ರೂಟ್ಸ್ ವರ್ ಚೇಸಿಂಗ್ ಇಟ್. ಸೊ ಮೇ ಬಿ ಫೌಂಡೇಶನ್ ಗಾಟ್ ರಿಯಲಿ ಸ್ಟ್ರಾಂಗ್, ದ ರೂಟ್ಸ್ ವರ್ ಹೋಲ್ಡಿಂಗ್ ಆನ್ ಟು ದ ಗ್ರೌಂಡ್. ಹಂಗಾಗಿದ್ರಿಂದ ಮರ ಗಟ್ಟಿಯಾಗಿ ಬೆಳೀತು. ಫ್ರೂಟ್ ಕೂಡ ಇಟ್ ವಾಸ್ ಗಿವಿಂಗ್ ಓನ್ಲಿ ಆ್ಯಸ್ ಮಚ್ ಆ್ಯಸ್ ಇಟ್ ಕ್ಯಾನ್. ಅದ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಕೊಟ್ಟು, ತುಂಬ ಪುಷ್ ಮಾಡಿ ಸ್ಟೆರಾಯ್ಡ್ಸ್ ಕೊಟ್ಟು ಅದ್ರ ಕೈಯಲ್ಲಿ ಆಗೋದಕ್ಕಿಂತ ಹೆಚ್ಚು ಪ್ರೊಡಕ್ಷನ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಆ ಪ್ಲಾಂಟಲ್ಲಿ ಎಷ್ಟು ವೆಯ್ಟ್ ತೊಗೊಳಕ್ಕಾಯ್ತು ಅಷ್ಟೇ ವೆಯ್ಟದು ಫ್ರೂಟ್ ಆಚೆ ಬಂತು ಅಂದ್ಕೊತೀನಿ. ಆ್ಯಂಡ್ ಹೆನ್ಸ್ ಮಳೆ ಬಂದು ಎಲ್ಲ ಆದಾಗ ಇಟ್ ಡಿಂಟ್ ಫಾಲ್. ಆ್ಯಂಡ್ ಸಾಕಷ್ಟೇ ಸೇಲ್ ಮಾಡಿದ್ವಿ ಹೋದ 3-4 ವೀಕ್ಸಲ್ಲಿ. ಎವ್ರಿ ವೀಕ್ ದೇ ಕಮಿಂಗ್ ಆ್ಯಂಡ್ ಟೇಕಿಂಗ್. ಇನ್ನೂ ಒಂದು 2 ವಾರ ಬರ್ತಾರೆ ಅನಿಸುತ್ತೆ, ಅಷ್ಟಂತೂ ಇದೆ. ಸೊ ಹಾಗೆ ಲೂಸಿ ಅದು ಕೂಡ ಆಗಿದ್ದು. ತುಂಬ ಬೇಸಿಕ್ಸ್, ವಿ ಸ್ಟಕ್ ಆನ್ ಟು ಎಕ್ಸ್ಟ್ರೀಮ್ ಬೇಸಿಕ್ ಆಫ್ ವಾಟ್ ಈಸ್ ಫಿಲ್ಮ್ ಮೇಕಿಂಗ್. ಬೇಸಿಕ್ ಸ್ಟೋರಿ, ಬೇಸಿಕ್ ಎಮೋಷನ್ಸ್, ಏನು ಅದರಲ್ಲಿ ಬೇಕಂತ ಆಡಿಯನ್ಸ್ಗೆ ಇದಿಷ್ಟ ಆಗ್ಬೋದು. ಅಂದರೆ ಇಲ್ಲಿ ನಾವೇನಂತೀವಿ, ಕನ್ಸ್ಯೂಮರ್ ಯಾರು ಬನಾನಾ ತೊಗೊತಾರೆ ಅವರಿಗೆ ಕ್ಲೀನಾಗಿ ಯೆಲ್ಲೋ ಕಲರ್ ಇರಬೇಕು, ಸ್ಪಾಟ್ಲೆಸ್ ಫಿನಿಶ್ ಇರಬೇಕು, ಅಂದರೆ ಇಟ್ ಈಸ್ ಕೆಮಿಕಲ್ ಇದೆ ಅಂತ ಅರ್ಥ. ಬಿಕಾಸ್ ನೇಚರ್ ನೆವರ್ ಟ್ರೈ ಟು ಡ್ರೆಸ್ ಇಟ್ ಅಪ್. ನೀವು ಆ್ಯಕ್ಚುಲಿ ಆರ್ಗ್ಯಾನಿಕಲಿ ಬೆಳೆದಿದ್ದು ಬನಾನಾ ತೊಗೊಂಡ್ರೆ ಅದು ಬೇಗ ಕೊಳ್ತೋಗುತ್ತೆ. ಸೊ ನಿಮ್ಮ ಮನೇಲಿ ನೀವು ಒಂದು ಬಾಳೆಹಣ್ಣನ್ನು ಒಂದು 5-6 ದಿನದ ಮೇಲೆ ಇಟ್ಕೊಂಡಿದ್ದೀರಾ ಅಂದರೆ ಇಟ್ ಈಸ್ ಗ್ರೋನ್ ವಿತ್ ಕೆಮಿಕಲ್ಸ್ ಅಂತ.
ಸೊ ಲೂಸಿಯಾದು ಅಷ್ಟೇ, ಇಟ್ ವಾಸ್ ವೆರಿ ಆರ್ಗ್ಯಾನಿಕಲಿ ಮೇಡ್. ಯಾವುದೇ ಥರ ಹೈ ಎಂಡ್ ಕ್ಯಾಮ್ರಾಸ್ ಆಗಲಿ, ಟೆಕ್ನಿಕ್ಸ್ ಆಫ್ ಫಿಲ್ಮ್ ಮೇಕಿಂಗ್, ಮಸಾಲೆ ಹಾಕೋಣ ಸ್ಟೋರಿಗೆ, ಆಡಿಯನ್ಸಿಗೆ ಅಲ್ಲಿ ಒಂದು ಕಿಕ್ ಕೊಡೋಣ, ಅವೆಲ್ಲ ಏನೂ ಇಲ್ಲದೆ ಮಾಡಿದ್ದು. ಆ್ಯಂಡ್ ದಿ ಔಟ್ಕಮ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ಒನ್, I may not have made as much money as a proper banana plantation guy does. ಅವರೆಲ್ಲ ಏನು ಜಾಸ್ತಿ ಕೆಮಿಕಲ್ ಎಲ್ಲ ಹಾಕಿ ಬೆಳೆಸಿರ್ತಾರೆ, ಅವ್ರದ್ದು ಜಾಸ್ತಿ ವೆಯ್ಟ್ ಬಂದಿರ್ಬೋದು, ಹಾಗಾಗಿ ಅವರು ಜಾಸ್ತಿ ದುಡ್ಡು ಮಾಡ್ಬೋದು. ಹಾಗೆ ಲೂಸಿಯಾ ಸಿನಿಮಾದು ಕೂಡ ನಾವೇನು ತುಂಬ ದುಡ್ಡು ಮಾಡಲಿಲ್ಲ. ಅಂದರೆ ಅದೇ ಥರ ನಾವೇನು ತುಂಬ ದುಡ್ಡು ಹಾಕಿ ತುಂಬ ದೊಡ್ಡ ಬಡ್ಜೆಟು, ಬಿಗ್ ಹೀರೋಯಿನ್, ಬಿಗ್ ಫೈಟ್ ಮಾಸ್ಟರ್ ಆ ಥರದ್ದೆಲ್ಲ ಏನೂ ತರದೆ ಬೇಸಿಕ್ಸಲ್ಲಿ ಶೂಟ್ ಮಾಡಿದ್ದು. ಸೊ ಯಾರಿಗೆ ಆ ಥರ ಸಿನಿಮಾ ಇಷ್ಟ ಆಗುತ್ತೋ ಅವ್ರು ಅದನ್ನು ತೊಗೊಂಡ್ರು, ಅದನ್ನು ಇವತ್ತಿಗೂ ಸ್ಪೆಷಲ್ ಅಂತ ಅಂತಾರೆ, ನೆನೆಸ್ಕೊತಾರೆ. ಹಾಗೆಯೇ ಐ ಥಿಂಕ್ ಎಲ್ಲೋ ಒಂದು ಕಡೆ ನನಗೆ ಯಾರು ಈ ಬನಾನಾಸ್ನ ತಿಂತಾ ಇದ್ದಾರೆ, ಎಲ್ಲೋಗಿ ಚಿಪ್ಸ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಸಮ್ವೇರ್ ಐ ಆಮ್ ಹ್ಯಾಪಿ ದ್ಯಾಟ್ ಯಾರು ತಿಂತಾ ಇದ್ದಾರೆ. ಈಗ ಆ ಕಡೆ ಯಾಲಕ್ಕಿ ಇದೆ, ಅದನ್ನು ಡೆಫಿನೆಟ್ಲಿ ಮೊನ್ನೆ ಬಂದು ಡಿಮಾಂಡಲ್ಲಿ ತೊಗೊಂಡು ಹೋದರು ಬಿಕಾಸ್ ಹಬ್ಬ ಇದೆ ಅಂತ. ಸೊ ಒಂದು ಖುಷಿ ಏನು ಅಂದರೆ ಅದು ಯಾರ ಮನೆಗೆ ಹೋಗಿರತ್ತೋ ಐ ಹ್ಯಾವ್ ನೋ ಐಡಿಯಾ. ಇಟ್ ಈಸ್ ಕೆಮಿಕಲ್ ಫ್ರೀ ಆ್ಯಂಡ್ ದೇ ಆರ್ ಈಟಿಂಗ್ ಇಟ್. ಹಾಗೆಯೇ ಲೂಸಿಯಾ ಕೂಡ ಇಟ್ ವಾಸ್ ಅ ನೋ ನಾನ್ಸೆನ್ಸ್ ಫಿಲ್ಮ್, ಒಂದು ಪ್ಯೂರ್ ಇಂಟೆಂಟಲ್ಲಿ ಅವತ್ತಿನ ದಿನ ಮಾಡಿದ್ದು. ಆ್ಯಂಡ್ 13 years ಆದಮೇಲೆ ನೀವು ಇಷ್ಟೊತ್ತು ನೋಡಿದ್ದೀರಾ ಅಂದರೆ ಮೇ ಬಿ ಯು ರಿಮೆಂಬರ್ ದ ಫಿಲ್ಮ್. ಸೊ ಐ ಸಮ್ವೇರ್ ಲವ್ ದಿ ಐಡಿಯಾ ಆಫ್ ಬೇಸಿಕ್ಸ್ ಇನ್ ಅಗ್ರಿಕಲ್ಚರ್ ಆರ್ ಇನ್ ಎನಿಥಿಂಗ್ ಮೇ ಬಿ. ಇಲ್ಲಿ ನಾನು ಐ ಡಿಂಟ್ ಸ್ಪೆಂಡ್ ಆನ್ ಎನಿಥಿಂಗ್ ಅದರ್ ದ್ಯಾನ್ ಅದಕ್ಕೆ ಕಂದು ಬನಾನಾದು ಅದನ್ನು ತೊಗೊಂಬಂದು ಹಾಕಿದ್ದು ಬಿಟ್ಟರೆ, ಆಮೇಲೆ ಒಂದು ಸ್ವಲ್ಪ ಆಗಾಗ ಲೇಬರ್ ವರ್ಕ್ ಪರ್ ಡೇ ಕಾಸ್ಟ್ ಅಂತ ಏನಿರುತ್ತೆ, ಇದೆಲ್ಲ ಕ್ಲೀನ್ ವೀಡನ್ನು ರಿಮೂವ್ ಮಾಡೋದು ಅಂಥದ್ದು ಬಿಟ್ಟರೆ, ವಿ ಜಸ್ಟ್ ಸ್ಟಕ್ ಆನ್ ಟು ದ ನ್ಯಾಚುರಲ್ ಪ್ರಾಸೆಸ್, ಬಿಲೀವ್ಡ್ ಇನ್ ನೇಚರ್. ಹಾಗೆಯೇ ಐ ಥಿಂಕ್ ವಿತ್ ದ ಫಿಲ್ಮ್ ಮೇಕಿಂಗ್ ಆಲ್ಸೋ ವಿ ಬಿಲೀವ್ಡ್ ಇನ್ ದ ಟ್ಯಾಲೆಂಟ್, ವಿ ಬಿಲೀವ್ಡ್ ಇನ್ ದ ಸ್ಟೋರಿ ಟೆಲ್ಲಿಂಗ್. ಆ್ಯಂಡ್ 13 years ago it was a landmark event for us. ಚೆನ್ನಾಗಿ ಆಯಿತು ಆ ಸಿನಿಮಾ. ಆ್ಯಂಡ್ ಐ ಲವ್ ದ ಪ್ಯಾರಲಲ್, ಹೇಗೆ ನಾವು 5Dನ ಯೂಸ್ ಮಾಡಿದ್ದು, ಹೇಗೆ ಆಡಿಯನ್ಸ್ಗೆ ರೀಚ್ ಮಾಡಿದ್ವಿ. ಆ್ಯಂಡ್ ಹಿಯರ್ ಐ ಡೋಂಟ್ ನೋ ಮೈ ಕನ್ಸ್ಯೂಮರ್ಸ್, ಬಟ್ ಐ ಆಮ್ ಹ್ಯಾಪಿ ದಟ್ ಸಮ್ವನ್ಸ್ ಈಟಿಂಗ್. ಐ ಡೋಂಟ್ ನೋ ಆಲ್ ದ ಆಡಿಯನ್ಸ್ ಆಫ್ ಲೂಸಿಯಾ, ಬಟ್ ಐ ಆಮ್ ಶ್ಯೂರ್ ಇವತ್ತಿಗೂ ಇಫ್ ಸಂಬಡಿ ಈಸ್ ರಿಮೆಂಬರಿಂಗ್ ಇಟ್, ಇಟ್ಸ್ ಥ್ಯಾಂಕ್ಸ್ ಟು ಆಲ್ ದಿ ಆನೆಸ್ಟ್ ಎಫರ್ಟ್ಸ್ ದನ್ ವೆಂಟ್ ಇನ್ ಟು ಇಟ್. ಆ್ಯಂಡ್ 13 ವರ್ಷ ಆಗಿದೆ ಇವತ್ತಿಗೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಏನು ಅಂದರೆ, ಟು ಆ್ಯಡ್ ಅಗೇನ್ ಅ ಲಿಟಲ್ ಪ್ಯಾರಲಲ್ ಟು ಲೂಸಿಯಾ ಆ್ಯಂಡ್ ದಿಸ್ ಬನಾನಾ ಪ್ಲಾಂಟೇಶನ್. ಲೂಸಿಯಾ ಮಾಡಬೇಕಂದ್ರೆ ಸಾಕಷ್ಟು ಜನದ್ದು ಕರಿಯರ್ಸ್ ಆ್ಯಂಡ್ ಲೈಫ್ ಚೇಂಜ್ ಆಯಿತು. ಅವತ್ತಿನ ದಿನ ನಾವೆಲ್ಲ ವಿ ವರ್ ಆಲ್ ಫಸ್ಟ್ ಟೈಮರ್ಸ್ ಆ್ಯಂಡ್ ವಿ ವರ್ ಈಗ ನವೀನ್ ಸಜ್ಜು ಆದರೆ ಆರ್ಕೆಸ್ಟ್ರಾಲಿದ್ದರು, ಪೂರ್ಣಚಂದ್ರ ವಾಸ್ ಆ್ಯನ್ IT guy. ಲೈಕ್ ಐ ಸೆಡ್, ಸಿದ್ಧಾರ್ಥ್ ಇವತ್ತಿನ ದಿನ ಗೋಟ್ ಫಿಲ್ಮ್ DOP ಆಗಿದ್ದಾರೆ. ಸೊ ಈ ಥರ ನೋಡ್ತಾ ಹೋದರೆ ಎಲ್ಲರೂ, ನಿತಿನ್ ಅನ್ನೋರು ಹಿ ವಾಸ್ ದಿ ಅಸಿಸ್ಟೆಂಟ್ ಆ್ಯಂಡ್ ಹಾಸ್ಟೆಲ್ ಹುಡುಗರು ಡೈರೆಕ್ಟರ್. ಅರವಿಂದ್ ಕಶ್ಯಪ್ ವಾಸ್ ಲೈಕ್ ದ ಲಾಸ್ಟ್ AD, ಹಿ ಈಸ್ ದ ಸಿನಿಮಾಟೋಗ್ರಫರ್ ಆಫ್ ಕಾಂತಾರ. ಸೊ ದೇರ್ ಆರ್ ಮೆನಿ ನೇಮ್ಸ್, ಐ ಮೇ ಹ್ಯಾವ್ ಫರ್ಗಾಟನ್ ಅ ಫ್ಯೂ. ಹಾಗೆಯೇ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದೇನು ಅಂದರೆ, ನಾವು ಯಾವಾಗ ಕೆಮಿಕಲ್ ಏನೂ ಬಳಸಲಿಲ್ಲ ಆ್ಯಂಡ್ ಅಡಿಕೆನ ಅದಕ್ಕೆ ಬೆಳೆಯೋದಕ್ಕೆ ಬಿಟ್ವಿ. ಬಾಳೆಹಣ್ಣಿನ ನೆರಳಲ್ಲಿ ಬಾಳೆಹಣ್ಣು ಅದಕ್ಕಷ್ಟಕ್ಕೆ ಅದೇ ಬೆಳೀತಾಯಿತ್ತು. ಬಟ್ ಮಧ್ಯದಲ್ಲಿ ಬೇರೆ ಫ್ರೂಟ್ ಟ್ರೀಸ್ ಆ್ಯಂಡ್ ಕೋಕೋನಟ್ಸ್ ಇತ್ತು, ಕೋಕೋನಟ್ ಪ್ಲಾಂಟ್. ಸೊ ಏನಾಗಿದೆ, ಈ ಪ್ಯಾಚ್ ಮಾತ್ರ ಎಲ್ಲಿ ನಾನು ತುಂಬ ಇಂಟರ್ಕ್ರಾಪಿಂಗ್ ಮಾಡಿದ್ದೀನಿ, ಅಲ್ಲಿ ಕೋಕೋನಟ್ಸ್ ಹ್ಯಾವ್ ಶೋನ್ ಅಮೇಝಿಂಗ್ ರಿಸಲ್ಟ್ಸ್. ಜಸ್ಟ್ ಆ ಕಡೆ ಈ ಕಡೆ ಅದು ಮಾಡಿಲ್ಲ, ಬರೀ ಕೋಕೋನಟ್ ಇದೆ ಬಟ್ ಫ್ರೂಟ್ ಇದೆ. ಆ್ಯಂಡ್ ಐಲ್ ಶೋ ಯು, ನಿಮಗೆ ಕಾಣಿಸ್ತಿದೆಯಾ ಇಲ್ಲಿ, ದಿಸ್ ಒನ್. ಸೊ ಈ ಕೋಕೋನಟ್ ಈ ಥರದ್ದು ತುಂಬ ಇದೆ, ಅಲ್ಲೆಲ್ಲ ನೋಡ್ತಾ ಇದ್ದರೆ ದ ಗ್ರೋತ್ ಇಸ್ ಫಿನಾಮಿನಲ್. ಅಗೇನ್ ನಥಿಂಗ್, ಏನೂ ಹಾಕಿಲ್ಲ. ಆ್ಯಂಡ್ ಐ ಥಿಂಕ್ ದ ಸಪೋರ್ಟ್, ಧರ್ಮರಾಜ್ ಅವ್ರು ಹೇಳ್ತಿದ್ರು ದಟ್ ಅಂಡರ್ಗ್ರೌಂಡ್ ಇಸ್ ಅ ನೆಟ್ವರ್ಕ್ ಲೈಕ್ ದ ಯೂನಿವರ್ಸ್ ಅಂತ. ದ ರೂಟ್ಸ್ ಆಲ್ ಕನೆಕ್ಟ್ ಟು ಈಚ್ ಅದರ್ ಆ್ಯಂಡ್ ದೇ ಕಮ್ಯುನಿಕೇಟ್. ಇದಕ್ಕೇನು ಬೇಕೋ ಅದು ಬೇರೆ ಪ್ಲಾಂಟ್ ಅದನ್ನು ಕಳಿಸ್ಕೊಡತ್ತೆ, ಅದಕ್ಕೇನು ಬೇಕೋ ಇದು ಕಳಿಸ್ಕೊಡ. ಐ ಥಿಂಕ್ ಸಮ್ವೇರ್ ಫಿಲ್ಮ್ ಮೇಕಿಂಗಲ್ಲಿ ವಿ ಆಲ್ ವರ್ಕ್ ಲೈಕ್ ದ್ಯಾಟ್. ವೈಲ್ ಐ ವಾಸ್ ಟ್ರೈಂಗ್ ಟು ಮೇಕ್ ದ ಫಿಲ್ಮ್, somebody like a coconut was also growing, somebody like an adike ಥರ ಬೆಳೀತಾ ಇದ್ರು. ಸೊ ಇಟ್ಸ್ ಅ ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ which I thought how this farm and that film on today's day can be connected to.
ಅಷ್ಟೇ. ಯಾ ಐ ಥಿಂಕ್ ಇದರಿಂದ ಒಂದೇನು ಟೇಕ್ ಅವೇ ಅಂದರೆ ಸ್ಟಿಕ್ಕಿಂಗ್ ಟು ಬೇಸಿಕ್ಸ್ ಇಸ್ ಅಮೇಝಿಂಗ್. ಆ್ಯಸ್ ದ ರಿಯಾಲಿಟಿ ಈಸ್, ಒಂದು ಲೂಸಿಯಾ ಥರದ್ದು ನೀವು ಬೇಸಿಕ್ಕಲ್ಲಿ ಸಿನಿಮಾ ಮಾಡಿದಾಗ ಅದು ಒಬ್ಬ ಡಿಸ್ಟ್ರಿಬ್ಯೂಟರ್ ಅಥವಾ ಇಲ್ಲಿ ನಾವೇನು ಮಾರ್ಕೆಟ್ ಅಂತೀವಿ, ವೆಜಿಟೇಬಲ್ ಮಾರ್ಕೆಟ್, ದೇ ಬೋತ್ ಮೇ ನಾಟ್ ವ್ಯಾಲ್ಯೂ ಇಟ್. ಯಾಕಂದರೆ ಅವರಿಗೆ ಇಷ್ಟ ಈಗಲೂ ಯಾರ್ಯಾರು ಬರ್ತಾರೆ ಅವರು ಬನಾನಾ ಚೆನ್ನಾಗಿದೆ ಅಂತ ತೊಗೊಂಡೋಗ್ತಾರೆ, ಬಟ್ ದೇ ಆಲ್ ಸೇ ದಟ್ ಇನ್ನೊಂಚೂರು ನೀವು ಕೆಮಿಕಲ್ ಹಾಕಿದಿರೋ ಒಂದು 12-13 kg ಬಂದಿರೋದು ಅಂತ, ಬಟ್ ವಿ ಇಗ್ನೋರ್ ಇಟ್. ಹಾಗೆ ನಂಗೆ ಆಗಲೂ ಡಿಸ್ಟ್ರಿಬ್ಯೂಟರ್ ಹೇಳ್ತಾಯಿದ್ರು ಇನ್ನೊಂದು ಸ್ವಲ್ಪ ಕಮರ್ಷಿಯಲ್ ಆಗಿ ಕತೆ ಬರ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅಂತ. ಸೊ ಅದನ್ನು ಮೀರಿ ಎಲ್ಲೋ ಒಂದು ಕಡೆ ಫಿಲ್ಮ್ ಮಾಡಬೇಕು ಅನಿಸುತ್ತೆ, ಆ ಥರ ಸಜೆಷನ್ಸ್ನ ಬಿಟ್ಟು. ಹಾಗೆಯೇ ಕೆಮಿಕಲ್ ಹಾಕಿ ಬೆಳೆಸಿ ಜಾಸ್ತಿ ಇಳುವರಿ ಬರೋ ಥರ ಮಾಡಿ ಅನ್ನೋ ಸಜೆಷನ್ಸ್ನ ಬಿಟ್ಟು ಆರ್ಗ್ಯಾನಿಕಲಿ ಹೆಲ್ದಿಲಿ ಬೆಳೆಯೋದು ಕೂಡ ಇಟ್ ಮೈಟ್ ಬಿ ಅ ಗುಡ್ ಥಿಂಗ್ ಟು ಡೂ. ಸೊ ದಿಸ್ ಇಸ್ ಅ ರಿಯಲ್ ಎಕ್ಸಾಂಪಲ್. ಯಾರ್ಯಾರು ಫಾರ್ಮಿಂಗಲ್ಲಿಲ್ಲ, ಐ ಥಿಂಕ್ ದಿಸ್ ಕುಡ್ ಬಿ ಫ್ಯಾಸಿನೇಟಿಂಗ್ ದಟ್ ಹೌ ಇಟ್ ವರ್ಕ್ಡ್ ಔಟ್. ಯಾರ್ಯಾರು ಫಾರ್ಮಿಂಗ್ ಮಾಡ್ತಿದ್ದೀರಾ, ನಿಮಗೆ ಇನ್ನೂ ಬೆಟರಾಗಿ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡಿ, ಅಥವಾ ಇದು ನಿಜವಾಗ್ಲೂ ಕರೆಕ್ಟ್ ಅಂತ ಅನಿಸಿದ್ರೆ ದೆನ್ ಯು ಕ್ಯಾನ್ ಫಾಲೋ ಇಟ್. ಯಾಕಂದರೆ ಲೈಕ್ ಐ ಸೆಡ್, ಹೇಗೆ ನಮ್ಮದು ಅನದರ್ ಇಂಟ್ರೆಸ್ಟಿಂಗ್ ಔಟ್ಕಮ್ ಇಸ್ ROI ಅಂತ ಏನಂತೀವಿ, ROI, ರೈಟ್, ರೇಟ್ ಆಫ್ ಇಂಟ್ರೆಸ್ಟ್ ಆರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಈಗ ತುಂಬ ದೊಡ್ಡ ಬಡ್ಜೆಟ್ ಫಿಲ್ಮ್ ಮಾಡಿದಾಗ ನೀವು ಅಷ್ಟೇ ಸ್ಪೆಂಡ್ ಮಾಡಿರ್ತೀರ, ಅಷ್ಟೇ ಖರ್ಚು ಮಾಡಿ ಆಮೇಲೆ ಅದು ಹಿಟ್ ಆದರೆ ನಿಮಗೊಂದು ಸ್ವಲ್ಪ ಏನು ಇನ್ಕಮ್ ಅಂತ ಬರುತ್ತೆ, ಪ್ರಾಫಿಟ್ ಅಂತ ಬರುತ್ತೆ. ಹಾಗೆಯೇ ಇಲ್ಲೂ ಈ ಬಾಳೆನೆಲ್ಲ ಬೆಳಿಬೇಕಂದ್ರೆ ನಾನು ಕೆಮಿಕಲ್ಸ್ಗೆಲ್ಲ ಫಂಡ್ ಮಾಡಿದಿದ್ರೆ, ಕೆಮಿಕಲ್ ತೊಗೋ ಅಥವಾ ಸ್ಪ್ರೇ ತೊಗೋ, ಸ್ಟೆರಾಯ್ಡ್ ತೊಗೋ, ಅದನ್ನೆಲ್ಲ ಹಾಕ್ಸು ಅಂಥದ್ದು, ಅಥವಾ ಇದನ್ನೆಲ್ಲ ಬೇರೆ ಥರ ಕ್ಲೀನ್ ಮಾಡಿಸೋದು, ಅದನ್ನೆಲ್ಲ ಮಾಡ್ಕೊಂಡು ಹೋಗಿದ್ದಿದ್ರೆ ಮೈ ಎಕ್ಸ್ಪೆಂಡಿಚರ್ ವುಡ್ ಹ್ಯಾವ್ ಬಿನ್ ಸೋ ಹೈ ದಟ್ ಅದೇನು ಎಕ್ಸ್ಟ್ರಾ ದುಡ್ಡು ಬಂದಿರೋದು, ಬಿಕಾಸ್ ದ ಬನಾನಾಸ್ ಆರ್ ಹೆವಿ, ದಟ್ ಈಸ್ ಅದು ಯಾವುದು ಬೀಳದೆ ನಾನು ಮಾರೋಕ್ಕಾಗಿದ್ದಿದ್ರೆ ತುಂಬ ಜನದ ಬಿದೋಗಿ ಲಾಸ್ ಆಯಿತು. ಆವಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ವುಡ್ ಹ್ಯಾವ್ ಬಿನ್ ವೆರಿ ಲೆಸ್. ಸೊ ನಂದು ಈಗ ಮೈ ಎಕ್ಸ್ಪೆನ್ಸ್ ವಾಸ್ ಸೋ ಲಿಟಲ್, ಲೈಕ್ ದ ಮೂವಿ ಲೂಸಿಯಾ, ದ್ಯಾಟ್ ಅದೇನು ಸ್ವಲ್ಪ ದುಡ್ಡು ಮಾಡಿದ್ರೂ ಕೂಡ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ವಾಸ್ ವೆರಿ ಗುಡ್. ಇದರಲ್ಲೂ ಅಷ್ಟೇ, ಇಟ್ಸ್ ನಾಟ್ ಲೈಕ್ ದಿಸ್ ಇಸ್ ಅಮೇಝಿಂಗ್ ಪ್ರಾಫಿಟ್, ನಾನೇನು ಇದರಲ್ಲಿ ಏನೂ ಮಾಡೋಕ್ಕೆ ಆಗಲ್ಲ. ಬಟ್ ಐ ಥಿಂಕ್ ಆಸ್ ಅ ಫಸ್ಟ್ ಸ್ಟೆಪ್ ಐ ಆಮ್ ವೆರಿ ಹ್ಯಾಪಿ ದಟ್ ದ ಕಾನ್ಸೆಪ್ಟ್ ವರ್ಕ್ಡ್. ಐ ಥಿಂಕ್ ಅಟ್ ಸಮ್ ಪಾಯಿಂಟ್ ಲೂಸಿಯಾದು ಕೂಡ what I believe is that the concept worked. ಕಾನ್ಸೆಪ್ಟ್ ಆಫ್ ಒಂದು ಫಂಡಿಂಗ್ ಆಗಲಿ, ಹೇಗೆ ಒಂದು ಕ್ರೌಡ್ ಎಲ್ಲ ಜೊತೆಗೆ ಬಂದು ಒಂದು ಆಡಿಯನ್ಸ್ ಎಲ್ಲ ಸೇರಿಕೊಂಡು ಒಂದು ಸ್ಟ್ರಾಂಗ್ ವಿಷನ್ ಇದ್ದರೆ ಅದನ್ನು ಹೇಗೆ ಸಕ್ಸಸ್ಫುಲ್ ಮಾಡ್ಬೋದು ಅನ್ನೋ ವಿಷನ್ ಏನಿತ್ತು, ದ್ಯಾಟ್ ವಾಸ್ ಗುಡ್. ಆ್ಯಂಡ್ ಈ ಫಾರ್ಮಲ್ಲೂ ಅಷ್ಟೇ, ಐ ಥಿಂಕ್ ಸಮ್ವೇರ್ ನಾವು ಯಾವುದೇ ಥರ ಕೆಮಿಕಲ್ ಇಲ್ಲದೆ ಹಾಕಿದ್ರೆ ಇಟ್ ವಿಲ್ ಗ್ರೋ. ಸೊ ಮೈ ಫಸ್ಟ್ ಇಯರ್ ಸೈಕಲ್ ವಾಸ್ ಸಕ್ಸಸ್ಫುಲ್ ಫಾರ್ ಮೀ. ಲೈಕ್ ಐ ಸೆಡ್, ಬಾಕ್ಸ್ ಆಫೀಸ್ ರಿಪೋರ್ಟ್ ಅಥವಾ ಬನಾನಾ ಸೇಲ್ ರಿಪೋರ್ಟ್ ಅಂತ ನೋಡಿದ್ರೆ it may not be comparable, but I am happy with both the film. I am happy with the banana yield as well. So thank you for watching this long, and I hope the insight was useful. ಯಾರಿಗಾದರೂ ನನ್ನ ಫಾರ್ಮನ್ನು ಬಂದು ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್, ಸ್ಟ್ಯಾಂಡ್ ಹಿಯರ್ ಆ್ಯಂಡ್ ಲುಕ್ ಆ್ಯಟ್ ಇಟ್, ಅಥವಾ ಏನಾದರೂ ಮಾಡಬೇಕು ಅಂತಿದ್ರೆ ನಾನು ಆಗಾಗ ಫಾರ್ಮ್ ವಿಸಿಟ್ನ ಓಪನ್ ಮಾಡ್ತಾ ಇರ್ತೀನಿ. ಸೊ ನೀವು ನನ್ನ ಫಾರ್ಮ್ ಪೇಜ್ ಏನಿದೆ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅದನ್ನು ಫಾಲೋ ಮಾಡಿ, ಅಥವಾ ಒಂದು ವಾಟ್ಸಾಪ್ ಗ್ರೂಪೆಲ್ಲ ಇದೆ, ಅದಕ್ಕೆ ಜಾಯ್ನ್ ಆಗಿ, ಆ್ಯಂಡ್ ಐ ವಿಲ್ ಕೀಪ್ ಶೇರಿಂಗ್ ಇಂಟ್ರೆಸ್ಟಿಂಗ್ ಇನ್ಫೋ. ಬಟ್ ಅದರ್ವೈಸ್, ಥ್ಯಾಂಕ್ ಯು ಫಾರ್ 13 years of Lucia, and thank you for listening to this farmer filmmaker podcast. Have a great day. Bye.